ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಎನ್ ಕೆ ಮಾತಾಡ್ತಿದ್ದೀನಿ. ಇವತ್ತಿನ ಈ ಟಾಪಿಕ್ ಬಂದುಬಿಟ್ಟು ಸ್ಟ್ರೆಸ್ ಮ್ಯಾನೇಜ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಈ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಯೋಗ ಮತ್ತು ಧ್ಯಾನ. ಪ್ರತಿದಿನ ಯೋಗ ಮತ್ತು ಧ್ಯಾನ ಅಭ್ಯಾಸ ಮಾಡುವುದು. ಎರಡನೇದು ವ್ಯಾಯಾಮ. ಮೂರನೇದು ಒಳ್ಳೆಯ ನಿದ್ರೆ ಮಾಡಬೇಕು. ನಾಲ್ಕನೇದು ಬಂದುಬಿಟ್ಟು ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಬೇಕು. ಐದನೇದು ಬಂದುಬಿಟ್ಟು ಹೊಸ ಹೊಸ ಹವ್ಯಾಸಗಳನ್ನು ಕಲ್ತ್ಕೋಬೇಕು. ಆರನೇದು ಬಂದುಬಿಟ್ಟು ಸಮಯ ನಿರ್ವಹಣೆಯನ್ನು ನಾವು ಮುಖ್ಯವಾಗಿ ಇಲ್ಲಿ ಕಲ್ತ್ಕೋಬೇಕಾಗಿರುತ್ತೆ. ಏಳನೇದು ಬಂದುಬಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರದೊಂದಿಗೆ ಕಾಲ ಕಳೆಯುವುದು ಬಹಳ ಇಂಪಾರ್ಟೆಂಟು. ಎಂಟನೇದು ಬಂದುಬಿಟ್ಟು ಅತಿಯಾದ ಕೆಲಸವನ್ನು ನಿರಾಕರಿಸುವುದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಳ್ಳೋದಕ್ಕೆ ಒಪ್ಕೋಬೇಕು. ಅತಿಯಾದ ಕೆಲಸವನ್ನು ನಿರಾಕರಿಸಬೇಕು. ಮತ್ತು ಸೆಲ್ಫ್ ಕೇರ್. ಒಂಬತ್ತನೇದು ಬಂದುಬಿಟ್ಟು ಸೆಲ್ಫ್ ಕೇರ್. ನಮ್ಮ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಮತ್ತು ಹತ್ತನೇದು ಬಂದುಬಿಟ್ಟು ತಜ್ಞರ ಸಹಾಯವನ್ನು ಪಡಿಬೇಕು. ನಿಮ್ಗೆ ಒತ್ತಡ ಜಾಸ್ತಿ ಆಗ್ತಿದೆ ಅಂತಂದರೆ ದಯವಿಟ್ಟು ನಿಮ್ಮ ಮೆಂಟಲ್ ಹೆಲ್ತ್ ಯೂನಿಟ್ಗಳಿಗೆ ಭೇಟಿ ಮಾಡಿ. ಅಲ್ಲಿ ಸೈಕಿಯಾಟ್ರಿಸ್ಟ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ.